ಸ್ಪರ್ಧೆಯ ಉದ್ದೇಶ ಹಿಂದುತ್ವನೋ ಪುತ್ರ ವ್ಯಾಮೋಹನೋ? ಹಿಂದುತ್ವ ಮೇಡಮ್, ಹಿಂದುತ್ವ. ಪುತ್ರ ವ್ಯಾಮೋಹ ಆಗಿದ್ರೆ ನೀವು ಹೇಳ್ದಂಗೆ ಅಸೆಂಬ್ಲಿಲೇ ಎಲೆಕ್ಷನ್ ನಿಲ್ಲಿಸ್ತಾ ಇದ್ವಿ. ಯಾಕೆಂತ ಹೇಳಿದ್ರೆ ಅವತ್ತು 100ಕ್ಕೆ 100 ಇವತ್ತು 100 ಜನ ಪ್ರಶ್ನೆ ಮಾಡ್ತಾರೆ, ಅಸೆಂಬ್ಲಿಲಿ ನಿಲ್ಸಿದ್ರೆ ಇವತ್ತು ಶಾಸಕರಾಗ್ತಿದ್ರಿ ಅಂತೇಳಿ. ಅವತ್ತು ಯಾವ ಕಾರಣಕ್ಕೂ ಅವರು ನಿರ್ಧಾರ ತಗೊಳ್ಳಿಲ್ಲ. ನಿರ್ಧಾರ ಇವತ್ತು ಯಾಕೆ ತೆಗೆದುಕೊಂಡ್ರು ಅಂತ ನಂಬಿದ್ರು ಅವತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿದ್ರು, ಇವತ್ತು ಪಕ್ಷದ ವಿರುದ್ಧವೇ ಬಂಡೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮೇಡಮ್, ಅವತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿರಲಿಲ್ಲ. ಯಾಕೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿದ್ರೆ ಅವತ್ತೇ ಈ ನಿರ್ಧಾರವನ್ನು ತಗೊಳ್ತಾ ಇದ್ರು. ಒಂದು ರಾಷ್ಟ್ರೀಯ ಪಕ್ಷವನ್ನ 6 ತಿಂಗಳೊಬ್ಬರು ರಾಜ್ಯಾಧ್ಯಕ್ಷರನ್ನ ಇಲ್ಲದೆ ಇರ್ತಕ್ಕಂಥದ್ದು ಒಂದು ಚೀಮರಿ ಹಾಕಿಸ್ಕೊಂಡು ನಾವೇ ವಾರ್ಡ್ಗಳಲ್ಲಿ ನಗರಗಳಲ್ಲಿ ಸುತ್ತಾಡುವಾಗ ನಮಗೆ ಚೀಮರಿ ಹಾಕಿದ್ದಾರೆ. ನಿಮ್ದೊಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತೀರಾ, ನಿಮ್ಗೊಬ್ಬ ರಾಜ್ಯಾಧ್ಯಕ್ಷನ ಮಾಡೋ ಯೋಗ್ಯತೆ ಇಲ್ವಾ ಅಂತೇಳಿ ನಮ್ಗಳಿನ್ನ ಕೇಳಿದ್ದಾರೆ. ಎಷ್ಟು ಜನ ಎಷ್ಟು ಅವಮಾನ ಮಾಡಿಸ್ಕೊಂಡಿದ್ದೀವಿ ಅಂತ ನಮಗೆ ಗೊತ್ತಿದೆ. ಅದಾದ ನಂತರ ಏನು ನಮ್ಮ ರಾಜಕೀಯ ಪಕ್ಷದಲ್ಲಾದಂಥ ಬದಲಾವಣೆಗಳು, ನಮ್ಮ ಮೂಲ BJPಗರನ್ನ ಇವತ್ತೇನು ಸೈಡ್ ಲೈನ್ ಮಾಡಿದ್ರು, ಮೂಲ ಹಿಂದುತ್ವವಾದಿಗಳನ್ನ ಏನು ಸೈಡ್ ಲೈನ್ ಮಾಡಿದ್ರು, ಆಗ ಬೆಕ್ಕಿಗೆ ಗಂಟೆ ಕಟ್ಟೋರು ಒಬ್ರು ಬೇಕಾಗಿತ್ತು. ಆ ಒಂದು ಕಾರ್ಯನ ನಮ್ಮ ಈಶ್ವರಪ್ಪನವ್ರು ಮಾಡಿದ್ದಾರೆ. ನಮ್ಗೆ ಎಲ್ಲರಿಗೂ ಕೂಡ ಹೆಮ್ಮೆ ಇದೆ. ಈಶ್ವರಪ್ಪನವರು ಟಿಕೆಟ್ ಕೇಳಿರ್ತಕ್ಕಂಥದ್ದು ಮಗನೇ ಟಿಕೆಟ್ ಕೇಳಿದ್ರು, ಯಾವುದೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೇಳಲೇ ಇಲ್ಲ. ಯಡಿಯೂರಪ್ಪನವ್ರ ಮನೆ 3 ಕೊಡ್ತೀರಾ, ಶಂಕರ್ ಮೂರ್ತಿ ಅವ್ರ ಮಗನ್ ಕೊಡ್ತೀರಾ, ಎಲ್ಲ ರಾಜಕಾರಣಿಗಳ ಮಗನ್ ಕೊಡ್ತೀರಾ. ಯಾಕೆ ಈಶ್ವರಪ್ಪನವ್ರು ಪಕ್ಷ ಕಟ್ಟಿಲ್ವಾ? 40 ವರ್ಷ ಅವ್ರ ಜೀವನ ಅಂತ ಇದಿಲ್ವಾ? ಇವತ್ತೇನು ಒಬ್ಬರೇ ಪಕ್ಷ ಕಟ್ಟಕ್ಕೆ ಸಾಧ್ಯ ಆಯ್ತಾ? ಕೇಂದ್ರದಲ್ಲಿ ಕುಟುಂಬ ರಾಜಕಾರಣ, ಗಾಂಧಿ ಕುಟುಂಬ ರಾಜಕಾರಣ ಅಂತ ಹೇಳ್ತೀರಾ, ಆದ್ರೆ ರಾಜ್ಯದಲ್ಲಿ ಆಗ್ತಾ ಇರೋದೇನು ಸರ್? ಕುಟುಂಬ ರಾಜಕಾರಣನೇ. ಈಗ ಈಶ್ವರಪ್ಪ ಅವರು ಮುನಿಸ್ಕೊಂಡು ಆಚೆ ಹೋಗಿರೋದು ಕಾಂತೇಶ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ. ಯಡಿಯೂರಪ್ಪ ಅವರು ಕುಟುಂಬ ರಾಜಕಾರಣ ಬೇಡ ಅಂತ ಹೇಳ್ತಾರೆ, ಆದ್ರೆ ತಮ್ಮ ಮಕ್ಕಳು ಒಬ್ರು ಶಾಸಕರಾಗಬೇಕು, ಮತ್ತೊಬ್ಬರು ಸಂಸದರಾಗಬೇಕು. ಇದು ಯಾವ ರೀತಿಯ ರಾಜಕಾರಣ? ನೇರವಾಗಿ ಇಂಥವ್ರ ಮಗ ಅನ್ನೋ ಕಾರಣಕ್ಕೋಸ್ಕರ ಟಿಕೆಟ್ ಕೊಡಬೇಕು ಅಂತ ಏನು ನೀತಿ ಇತ್ತು, ಅದರಿಂದ ದೂರ ಉಳಿಬೇಕು ಅಂತ ಹೇಳಿರುವಂಥ ಸಂಗತಿ. ಒಬ್ಬ ಪ್ರಾಮಾಣಿಕವಾಗಿ ಅವನು ಒಂದೇ ಆದಂಥ ರೀತಿ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಕೆಲಸ ಮಾಡಿದಂಥ ರಾಘವೇಂದ್ರ ABPL ಕೆಲಸ ಮಾಡಿದ್ದಾರೆ, ಸಂಘದ ಸ್ವಯಂ ಸೇವಕರಾಗಿ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾರೆ. ಹೀಗೆ ಅವರು ಸ್ವತಃ ಅವರು ಓನ್ ಮಾಡ್ಕೊಂಡು ಬೆಳೆದಂಥ ಸಂದರ್ಭದೊಳಗಡೆ ಆ ಥರದ ಅನೇಕ ಮನೆಗಳಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ಆ ಥರದವರಿಗೆ ಅವಕಾಶ ಸಿಕ್ಕಾಗ ಸಿಗತ್ತೆ, ಆದರೆ ಅವರನ್ನು ಹತ್ತಿಕ್ಕುವಂಥ ಕೆಲಸ ಎಲ್ಲೂ ಕೂಡ ನಡೆಯೋದೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.